ಈಗ ಕೇವಲ ಒಂದು 30 ವರ್ಷ ಆಯಸ್ಸಿದೆ, 25 ವರ್ಷ ಆಯಸ್ಸು, ಈ ಥರ ಇವತ್ತಿನ ಎಲ್ಲ ಈವೆಂಟ್ಸು ರೆಕಾರ್ಡ್ ಆಗ್ತಾ ಇದೆ ಒಂದು ಕಡೆ. ಎಷ್ಟು ಅದು ಆಗ್ತಾನೇ ಇದೆ. ಇದು ಇಲ್ಲಿವರೆಗೂ ಆಗಿಲ್ಲ. ಅಂದರೆ ಪ್ರಪಂಚ ಸೃಷ್ಟಿಯಾಗಿ 1.4 ಬಿಲಿಯನ್ ಇಯರ್ಸ್ ಅಂದರೆ 1400 ಕೋಟಿ ವರ್ಷಗಳ 1400 ಕೋಟಿ ವರ್ಷದ ಯಾವುದು ರೆಕಾರ್ಡ್ ಆಗಿಲ್ಲ. ಆಗಿದ್ದರೆ ತುಂಬ ಅನುಕೂಲ ಆಗಿರೋದು ನಮಗೆ. ಈ ಕೊನೆ 25 ವರ್ಷದ್ದು ರೆಕಾರ್ಡ್ ಆಗ್ತಾ ಇರೋವಂಥದ್ದು ಹಾಗೆ. ಸರ್, ಇವಾಗ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವ್ರನ್ನ ಇಂಟರ್ವ್ಯೂಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಯಾಕೆ ಆ ಥರ ಯೂಸ್ ಮಾಡ್ಕೊಳ್ತಾ ಇಲ್ಲ? ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ವೈರಲ್ ಆಯ್ತಲ್ಲ ಬೆಳ್ಳುಳ್ಳಿ ಚಂದ್ರು ಅಂತ, ಆ ಥರದ್ದು. ಅಂದರೆ ಇಲ್ಲ, ಈಗ ಎಲ್ಲಿ ಬರ್ತಾ ಇದೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾ ಬರಲಾಗಿ ಪ್ರತಿಯೊಬ್ಬರು ಪತ್ರಕರ್ತರೆ ನಾವು ಹೋಗಬಹುದು. ನಮಗೆ ಎಷ್ಟು ಅನುಕೂಲ ಇದೆ, ನಮ್ಮ ಪ್ರೊಡಕ್ಷನ್ ಇಷ್ಟು ಬಜೆಟಲ್ಲಿ ನೋಡಿ ಸರ್, ಯಾರು ನಮಗೆ ರೀಚ್ ಮಾಡೋಕ್ಕಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಇಂಟರ್ವ್ಯೂ ಕೊಡಿ ಅಂತ. ಸಾಕಷ್ಟು ಬೆಳಗ್ಗೆ ಸಂಜೆವರೆಗೂ ಅದೇ ಕೆಲಸಗಳು ನಡೆಯುತ್ತೆ. ಪ್ರತಿಯೊಬ್ಬರಿಗೂ ಹೋಗಬೇಕು ಅಂದರೆ ಕೂತ್ಕೊಂಡು ಮಾಡೋದು ಅಸಾಧ್ಯವೇ ಅದು ಕೆಲಸವೇ. ಪ್ರತಿಯೊಬ್ಬ ಪ್ರೇಕ್ಷಕ ಮನೆಗೆ ಹೋಗಿ ನಾನು ಸಿನಿಮಾ ನೋಡ್ತಾ ಬನ್ನಿ ಅಂತ ನಾವು ಓಟ್ ಕೇಳೋಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಟೈಮ್ ಪಾಸ್ ನೀವು ಕೊಡುವಂತಹ ಹಣಕ್ಕೆ ಆನಂದ, ಮಜಾ, ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಕೊಡೋ ಜವಾಬ್ದಾರಿ ನಾನು ತೊಗೋತೀನಿ. ಅದಕ್ಕೆ ನೀವು ಟೈಮ್ ಮಾಡ್ಕೊಂಡು ದಯವಿಟ್ಟು ಬನ್ನಿ ಅಂತ ಈ ಮುಖಾಂತರ ಹೇಳ್ಬೋದು. ಎಷ್ಟು ಜನ ಸಿಗ್ತಾರೋ ಅಷ್ಟು ಜನರ ನಡುವೆ ಅದು ಮಾಡಬಹುದು. ಪ್ರತಿಯೊಬ್ಬರು ಅಟೆಂಡ್ ಮಾಡ್ತಾ ಕೂತ್ಕೊಳ್ಳೋದು. ಇವತ್ತು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತ ಹೇಳ್ತೀರಿ, ಅವರು ಈಗ ಅವರ ಪತ್ರಿಕೆ ಅಥವಾ ಯೂಟ್ಯೂಬ್ ಚಾನಲ್ ಪಾಪ್ಯುಲರ್ ಆಗ್ತಾ ಇದೆ. ಅವ್ರು ಬಂದರೆ ಯಾವತ್ತಾದ್ರೂ ಖಂಡಿತ ಮಾತಾಡೋಣ, ಅಂದರೆ ರಿಲೀಸ್ ಮುಂಚೆ ಆದರೆ ಆ ನಂತರ ಕೂತ್ಕೊಂಡು ಮಾತಾಡೋಣ, ಯಾವ ಕಾರ್ಯಕ್ರಮಗಳು ಕೊಡೋಣ ಅಂತ. ಎಲ್ಲರಿಗೂ ಕೊಡೋದು ಹಿಂಗೆ ಸಾಧ್ಯ. ಸರ್, ನಿಮಗೆ ಆರ್ ಚಂದ್ರು ಅವ್ರು ಇಷ್ಟನಾ, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರು ಇಷ್ಟನಾ? ಯಾಕೆ ಬೇಕು ಅಂತೀನಿ, ನಂಗೆ ಚಂದ್ರು ಅಂದರೆ ಇಷ್ಟ. ಯಾಕೆ ಗೊತ್ತಾ? ಹೀಗೆ ಉತ್ತರ ಕೊಡೋಣ ನೋಡಿ. ನಂಗೆ ಚಂದ್ರು ಅಂದರೆ ಇಷ್ಟ. ನಮ್ಮ ತಂದೆ ಹೆಸರು ರಾಮಚಂದ್ರ. ನಾವು ಅಂದರೆ ಕನಕಪುರದಲ್ಲಿ ಅವರು ಚಂದ್ರು ಅಂತಲೇ ಫೇಮಸ್, ನಮ್ಮ ತಂದೆ ಹೆಸರು. ಹಾಗಾಗಿ ನಂಗೆ ಚಂದ್ರು ಅಂದರೆ ಇಷ್ಟ. ಮಿಕ್ಕವರ ಹೆಸರುಗಳು ಹೇಳ್ತಿದ್ದೀರಿ, ಅವ್ರನ್ನ ಭೇಟಿ ಆಗಬೇಕಿದೆ, ಮತ್ತೆ ಭೇಟಿ ಆಗೋಣ. ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಯಾರು ಸರ್? ಆರ್ ಚಂದ್ರ ಅವರು ಅಂತೂ ಪ್ರೇಮ್ಸ್ ಕೂಡ. ಎಸ್, ಅವರ ಚಿತ್ರಗಳು ನನಗೆ ಟೆಕ್ಸ್ಟ್ ಬುಕ್. ಹೌದು ಸರ್, ನೀವು ನೆಕ್ಸ್ಟ್ ದಿನಗಳಲ್ಲಿ ನಿಮ್ಮನ್ನು ಆ್ಯಕ್ಷನ್ ಡೈರೆಕ್ಟ್ರಾಗಿ ನೋಡಿದರೆ ಹೇಗಿರುತ್ತೆ? ಆ್ಯಕ್ಷನ್ ಡೈರೆಕ್ಟರ್ ನೋಡಮ್ಮ, ನಾನು ನಂಬಿರೋದು, ನಾನು ಇನ್ನೇನು 10 ವರ್ಷ ಬದುಕಿದ್ರೆ 10 ವರ್ಷಗಳಲ್ಲೂ ಈಗಲೇ ಹೇಳ್ತೀನಿ, ನನಗೆ ಎಷ್ಟೇ ಕೋಟಿ ಕೊಟ್ಟರು ಹೊಡೆಯೋ ಸಿನಿಮಾ ಮಾಡಲ್ಲ. ನಿಮ್ಗೆ ಆ್ಯಕ್ಷನ್ ಮಜಾ ಕೊಡಬೇಕಾ? ನಿಮ್ಮ ವೀಕ್ಷಕರಿಗೆ ಬಾರಿಸ್ಲಾ? ಈಗ ರಕ್ತ ಬರ್ಸ್ಬಿಡ್ತೀನಿ ಮೊಗಲೇ. ತಪ್ಪೋದು ಕಾನೂನು ಪ್ರಕಾರ. ನನಗೆ ಹಿಂಗೆ ಧಮಕಿ ಹಾಕೋದಿದ್ದಪ್ಪ, ನೀವು ಕೇಸ್ ಹಾಕ್ಬೋದು ನನ್ನ ಮೇಲೆ. ಇಷ್ಟು ಇದೆ ಸರ್ ಕಾರ್ಯಕ್ರಮ. ಇದು ನಾಳೆ ಯಾಕೆ ಮಾಡೋದು ನೀವು ಯೂಟ್ಯೂಬಲ್ಲಿ? ಇದು ನಮ್ಮ ಹೋಗಿದ್ದಂಥ ಅಶ್ವಿನಿ ಅವರಿಗೆ ಯಾರು ಆ್ಯಂಕರಿಗೆ ಬಾರಿಸಲು ಬಂದ ಗುರುಪ್ರಸಾದ್ ಅಂತ ನನ್ನ ನೀಚೆ ಮಾಡಾಕ್ಬಿಡ್ಬೋದು. ಹೊಡೆಯೋದು ತಪ್ಪು. ಈಗ ನಮ್ಮ ಒಬ್ಬ ಹುಡುಗ, ತಂದೆ ತಾಯಿ ಮನೆ ಒಂದು ಫ್ಯಾಮಿಲಿಯಲ್ಲಿ ಇರ್ತೀವಿ, ನಮ್ಮ ಫ್ರೆಂಡ್ ಹೊಡೆದ್ಬಿಟ್ಟಿದ್ದಾನೆ, ಅವರಿಬ್ಬರು ಜಗಳ ಆಗ್ತಿದೆ ಅಂದರೆ ಅದು ತಪ್ಪು ಕೆಲಸ. ಅದು ನಾವು ಅದನ್ನು ಇದು ಮಾಡಬಾರ್ದು, ಅದಕ್ಕೆ ಸಪೋರ್ಟ್ ಮಾಡಬಾರ್ದು. ಆದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಹೀರೋ ಜಾನರ್ ಅಂತ ಒಂದಿದೆ. ಅದರಲ್ಲಿ ಕೆಟ್ಟವನಿಗೆ ಹೊಡೆಯೋದಂತ, ಕಾನೂನು ಕೈ ಎತ್ಕೋಬೇಡಿ ಅಂತ ಕಾನೂನು ಹೇಳುತ್ತೆ. ನಾನು ಕಾನೂನು ಪರ. ಬಡಿಯೋದ್ರಿಂದ ನಾನು ಆನಂದ ಕೊಡ್ತೀವಿ ಅಂದರೆ ನಾನು ಈಗ ಬಾರಿಸ್ಬಿಟ್ಟು ಅದು ಮಜಾ ಕೊಟ್ಬಿಡ್ಬೋದು. ಬಟ್ ಅದು ಮಾಡ್ಕೊಂಡು ಬದುಕಬೇಕಾ ಅಂತ, ಜೀವನ ಮಾಡೋಕ್ಕೆ, ಪಾಪ್ಯುಲರ್ ಆಗೋಕ್ಕೆ, ಆ ಥರದ ಕೆಲಸಗಳ ಅಂತ. ಸೊ ನನಗೆ ಆ ಥರದ ಉದ್ದೇಶಗಳಿಲ್ಲ. ನಾನು ನಗಿಸೋದ್ರಲ್ಲಿ ಆನಂದ ಪಡ್ತೀನಿ. ಇಫ್ ಯು ಮೇಕ್ ಯು ಲಾಫ್. ಇನ್ನೂ ಒಂದೇನು ಹೇಳ್ತೀನಿ, ಈಗ ಒಬ್ಬನ ಹೆದರಿಸಿ ನಾವು ಅಭಿಮಾನಿ ಮಾಡ್ಕೊಳಕ್ಕಾಗಲ್ಲ, ನಗ್ಸ್ ಮಾಡ್ಕೋಬಹುದು. ಅವ್ರು ಚೆನ್ನಾಗಿ ನಗ್ಸರೆ, ಅವ್ರ ಜೊತೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಂತ. ನಾನು ಬರೋ ರಿಪೋರ್ಟ್ಸ್ ಹೇಗೆ ನನ್ನ ಜೊತೆ ಬರ್ತಾರೆ, ಕೂರ್ತಾರೆ, ವಿಚಾರಗಳು ತಿಳ್ಕೊತಾರೆ, ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ ಅಂತ. ನಾನು ಇದುವರೆಗೂ ನನ್ನ ಕೆರಿಯರಲ್ಲಿ ಒಬ್ಬರಿಗೂ ಹೊಡೆದಿಲ್ಲ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ, ಮಗು ಕೂಡ ಮುಟ್ಟ ಹೊಡೆಯಲ್ಲ. ನನಗೆ 23 ವರ್ಷದ ಮಗಳು ಇದ್ದಾಳೆ, 3 ವರ್ಷದ ಮಗಳು ಇದ್ದಾಳೆ. ಇಬ್ಬರು ಯಾರಿಗೂ ಆದರೂ ಹೊಡೆಯೋದ್ರಿಂದ ಕಲ್ಸೋಕ್ಕಾಗಲ್ಲ, ಹಠಮಾರಿತನ ಕಲಿಸ್ತೀವಿ. ಯಾಕೆ ಹೇಳ್ತೀನಿ, ನಂಗೆ ತುಂಬ ಹೊಡೆಯೋರು ಸ್ಕೂಲಲ್ಲಿ